ಟ್ರಸ್ಟಿನ ಮೂಲಕನೇ ಮಾಡ್ತಾಯಿದ್ದಾರೆ. ಆದರೆ ಇದು 35 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ವಾರಣಾಸಿನಲ್ಲಿ, ಹರಿದ್ವಾರದಲ್ಲಿ 100 ವರ್ಷ ಮೇಲೆ ಇತಿಹಾಸ ಇರ್ತಕ್ಕಂಥದ್ದು. ಸೊ ಜೊತೆಗೆ ಇದು ಧಾರ್ಮಿಕವಾದದ್ದು, ಭಾವನಾತ್ಮಕವಾದದ್ದು ಮತ್ತು ಗಂಗಾ ನದಿ ಇಡೀ ದೇಶದಲ್ಲಿ ಭಾಳ ಉದ್ದ ವಿಚಾರ ಬಂದಾಗಲೂ ಸಹ 2000 ಕಿಲೋಮೀಟ್ರಿಗಿಂತ ಹೆಚ್ಚು ಇರ್ತಕ್ಕಂಥದ್ದು. ಮತ್ತು ಸೊ ಮಾಡಿದಂಥ ಉದ್ದೇಶ ನಾನು ಇಲ್ಲಿ ಕೇಳಿದಾಗ, ಅವತ್ತಿನ ಕಾಲದಲ್ಲಿ ಪ್ರವಾಹ ಬಂದು ಹೆಚ್ಚು ತೊಂದರೆ ಆಗ್ತಿದ್ದಾಗ ಆರತಿಯನ್ನು ಮಾಡೋದ್ರ ಮೂಲಕ ಸೊ ಆ ನದಿಯ ಪ್ರವಾಹವನ್ನು ಕಡಿಮೆ ಆಗಲಿ ಅನ್ನೋ ಭಾವನೆಯಿಂದ ಮಾಡ್ತಿದ್ದದ್ದು. ನನಗನ್ನಿಸ್ತು, ನಾವು ಅನೇಕ ವರ್ಷಗಳಿಂದ ಬ್ರಿಟಿಷ್ನವ್ರ ಕಾಲದಿಂದ ಸೊ ನಾವು ಸಹ ಇವಾಗ ಕಾವೇರಿಯನ್ನು ತಮಿಳುನಾಡು ನಮ್ಮ ಏನು ಡಿಸ್ಪ್ಯೂಟ್ ಇದೆ, ಆ ಡಿಸ್ಪ್ಯೂಟ್ ಇನ್ನು ಮುಂದೆ ಆಗದೇ ಇರಲಿಕ್ಕೆ ಒಂದೇ ಒಂದು ಸಾಧ್ಯ. ಪ್ರತಿ ವರ್ಷ ಭಾಗಮಂಡಲದಲ್ಲಿ ಒಳ್ಳೆ ಮಳೆ ಬಿದ್ದು ನಮ್ಮೆಲ್ಲ ಕಾವೇರಿ ಅಚ್ಚುಕಟ್ಟಿನಲ್ಲಿ ಮಳೆ ಆಗಿ ಎಲ್ಲ ಕಟ್ಟೆಗಳು ಏನು ಆರಂಗಿ, ಕಬಿನಿ, ಹೇಮಾವತಿ, KRS ಇದೆ, ಎಲ್ಲ ಡ್ಯಾಮು ಸಹ ಪ್ರತಿ ವರ್ಷ ತುಂಬಬೇಕು, ಅಚ್ಚುಕಟ್ಟಿನಲ್ಲಿ ಮಳೆ ಆಗಬೇಕು. ಆವಾಗ ನಾವು ಕಾವೇರಿ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಆ ಕಾವೇರಿ ಮಾತಿಗೆ ನಾವು ಭಾಗಮಂಡಲದಲ್ಲಿ ಸಾಂಕೇತಿಕ ಒಂದು ದಿವಸ ಮಾಡಬೇಕಾ, ಸೊ ಶ್ರೀರಂಗಪಟ್ಟಣದಲ್ಲಿ ಮಾಡಬೇಕಾ, KRSಲ್ಲಿ ಮಾಡಬೇಕಾ, ಪ್ರತಿ ದಿವಸ ಮಾಡಬೇಕಾ, ವೀಕ್ಲಿ ಮಾಡಬೇಕಾ, ಮಂತ್ಲಿ ಮಾಡಬೇಕಾ, ಇದೆಲ್ಲವೂ ಸಹ ತೀರ್ಮಾನ. ಸೊ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಕೊಡ್ತೀವಿ. ಅಧಿಕಾರಿಗಳು ಬಂದಿದ್ದಾರೆ, ಅವರು ಸಹ ವರದಿಯನ್ನು ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡೋದ್ರ ಮೂಲಕ ಕೊಡ್ತಾರೆ. ಬಟ್ ನನಗನ್ನಿಸುತ್ತೆ ಇನ್ನೂ ಸಹ ಒಂದು 4 ಜನ ಅಧಿಕಾರಿಗಳನ್ನೆಲ್ಲ ಕಳಿಸಿ ಇನ್ನೂ ಒಂದು ಸ್ವಲ್ಪ ಡೀಟೈಲ್ ವರದಿ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ನಾವೇನು ನಿನ್ನೆ ಮೊನ್ನೆ ಸ್ಟಡಿ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅಂತ ಇದನ್ನೆಲ್ಲವನ್ನು ತಗೊಂಡು, ಇದೇನೆಂದರೆ ಒಂದು ಇತಿಹಾಸ ತೀರ್ಮಾನ. ಇದು 100 ವರ್ಷ ಮುಂದೆ ಇದು ಯಾರೂ ನಿಲ್ಲಿಸೋವಂಥದ್ದು ಅಥವಾ ತಾತ್ಕಾಲಿಕವಾಗಿ ಮಾಡೋದು ಮತ್ತು ಅದನ್ನು ನಾವು ಬಿಡೋದು ಅಂತ ಪ್ರಶ್ನೆ ಇಲ್ಲ. ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಮುಂದುವರಿಲಿ, ಇನ್ನೊಂದು ಸರ್ಕಾರ ಬರಲಿ, ಡೆಮಾಕ್ರಸಿನಲ್ಲಿ ನಾವು ಯಾವುದನ್ನು ನಾವು ಸುಮ್ಮನೆ ರಾಜಕೀಯವಾಗಿ ಹೇಳ್ಬೋದು, ನಾವೇ 50 ವರ್ಷ ಇರ್ತೀವಿ, 30 ವರ್ಷ ಇರ್ತೀವಿ ಅಂತ. ಏನೇನಾಗಬೇಕೋ ಜನರ ತೀರ್ಮಾನ. ಸೊ ಯಾರೇ ಇದ್ರೂ ಈ ಒಂದು ಭಾವನಾತ್ಮಕವಾದಂಥ, ಧಾರ್ಮಿಕವಾದಂಥ, ಇತಿಹಾಸವ ಇರ್ತಕ್ಕಂಥ ಈ ಗಂಗಾ ಆರತಿಯನ್ನು, ಕಾವೇರಿ ಆರತಿ ಹೀಗೆ ನಾವು ಮಾಡೋವಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರೆ ಇದು ನಿಲ್ಲೋವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗುತ್ತೆ. ಇನ್ನೊಂದಷ್ಟು ಮಾಹಿತಿ ಬೇಕಾದರೆ ಇಲ್ಲಿಂದ 4 ಜನ ಅಧಿಕಾರಿಗಳನ್ನ ಕಳಿಸಿ ತರಿಸ್ಬೇಕಾಗುತ್ತೆ. ಇದೆಲ್ಲವನ್ನು ಸಹ ತರಿಸಿ ಬಹುಶಃ ಸೂಕ್ತವಾದಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಉಪಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗಿ ಅವರೇ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ, ಅವರೇ ನೀರಾವರಿ ಸಚಿವರು ಇರೋದ್ರಿಂದ ಅಂತಿಮವಾಗಿ ಘೋಷಣೆ ಮಾಡ್ತಾರೆ.